Hello viewers, welcome to my channel. I am Pradeep of Maths Teacher. So dear children, ಇವತ್ತಿನ ಈ ವಿಡಿಯೋದಲ್ಲಿ 10th ಮ್ಯಾಥ್ಸ್ ನಲ್ಲಿ ಬರುವಂತಹ ಎಲ್ಲಾ ಥಿಯರಮ್ಸ್ ಅಂದ್ರೆ ಎಲ್ಲಾ ಪ್ರಮೇಯಗಳು ಕನ್ನಡ ಮೀಡಿಯಂ ನಲ್ಲಿ ಎಲ್ಲಾ ಆದರೆ ವೃತ್ತಗಳ ಮೇಲೆ ಇರುವಂತಹ ಪ್ರಮೇಯ. ವೃತ್ತಗಳ ಮೇಲೆ ಇರುವಂತಹ ಪ್ರಮೇಯವನ್ನು ನಾನು ಇಲ್ಲಿ ತೋರಿಸಿದ್ದೇನೆ. ವೃತ್ತದ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಗಳು ಸಮವಾಗಿರುತ್ತದೆ. 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ನಿಮಗೆ ಇರುತ್ತೆ ಅನ್ನುವಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಮೇಯ. ಇದನ್ನು ಕೂಡ ನೀವು ಎಕ್ಸಾಮ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದು.
ಇಷ್ಟು ನಾನು ನಿಮಗೆ ಹೇಳಿರುವಂತಹ ಪ್ರಮೇಯಗಳು ಅಥವಾ ನಿಮಗೆ ತೋರಿಸಿರುವಂತಹ ಪ್ರಮೇಯಗಳು ಅನ್ನುವಂಥದ್ದು. ಹಾಗಾಗಿ ಈ ಎಲ್ಲ ಪ್ರಮೇಯಗಳನ್ನು ಒಂದು ಬಾರಿ ಬರೆದು ಪ್ರಾಕ್ಟೀಸ್ ಮಾಡಿ, ಪ್ರತಿದಿನವೂ ಒಂದು ಪ್ರಮೇಯವನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಎಕ್ಸಾಮ್ನಲ್ಲಿ ಕೇಳಿದಾಗ ಚೆನ್ನಾಗಿ ಬರೆದು ಮಾರ್ಕ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮೊದಲನೇ ಬಾರಿ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀನಿ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ